ಪ್ರಿಯತಮೆಯ ಮನೆಯಲ್ಲಿ ಪ್ರೇಮಿಯೊಬ್ಬ ಸತ್ತೋಗ್ಬಿಟ್ಟಿರ್ತಾನೆ ಬೆಂಕಿ ಹಚ್ಕೊಂಡ್ಬಿಟ್ಟು ಅಂತ ಆರಂಭದಲ್ಲಿ ಬಂತು. ಆಮೇಲೆ ಬೆಳವಣಿಗೆ ಗೊತ್ತಾಯಿತು, ಇಲ್ಲ ಪ್ರಿಯತಮೇನೇ ಪ್ರಿಯಕರನನ್ನ ಕೊಲೆ ಮಾಡಿದ್ದು ಅಂತ ಹೇಳಿ ಬಹಳ ದೊಡ್ಡ ಮಟ್ಟದಲ್ಲಿ ಕ್ರಿಮಿನಲ್ ಇಂಟೆನ್ಷನ್ ಇದರಲ್ಲಿದೆ. ಪಾಶ್ಚಿಮಾತ್ಯ ಸ್ಟೈಲ್ನಲ್ಲಿ ನೀನು ಪ್ರಪೋಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೆಂಕಿ ಇಟ್ಬಿಟ್ಲ ಇವಳು ಪ್ರಿಯತಮೆ ಅಂತ. ಪ್ರಿಯಮಿಯ ಕೈ ಕಾಲಿಗೆ ಹಗ್ಗ ಕಟ್ತಾಳೆ, ಕಣ್ಣಿಗೆ ಬಟ್ಟೆ ಸುತ್ತಾಳೆ. ಯಾಕೆ ಇಷ್ಟೆಲ್ಲ ಟೈಟಾಗಿ ಹಗ್ಗ ಕಟ್ತಾ ಇದೆಯಾ ಅಂತ ಕಿರಣ್ ಕೇಳಿರ್ತಾನೆ. ಅದಕ್ಕೆ ಅವಳು ಇಲ್ಲ ಇದು ಫಾರಿನ್ ಸ್ಟೈಲ್ ಅಂತ ಹೇಳಿರ್ತಾಳೆ. ಇವಳು ಯಾವಾಗ ಫಾರಿನಿಗೆ ಹೋಗಿ ಬಂದು ನೋಡ್ಕೊಂಡು ಬಂದ್ರು ಗೊತ್ತಿಲ್ಲ. ಬಳಿಕ ಪೆಟ್ರೋಲ್ ಸುರಿದ್ಬಿಟ್ಟು ಬೆಂಕಿ ಹಚ್ಚಿಬಿಡ್ತಾನೆ. ಬೆಂಕಿ ಹಚ್ಚೋ ದೃಶ್ಯ ಮೊಬೈಲ್ನಲ್ಲೂ ಕೂಡ ಸರಿಯಾಗತ್ತೆ. ಬ್ಯಾಡ್ರಹಳ್ಳಿ ಪೊಲೀಸರಿಂದ ಈಗ ಆರೋಪಿಯನ್ನ ಪ್ರಿಯತಮೆಯನ್ನ ಈಗ ವಶಕ್ಕೆ ತಗೊಂಡಿದ್ದಾರೆ. ಇವಳು ಹೋಗಿ ಬಾತ್ರೂಮಲ್ಲಿ ಇರ್ತಾಳೆ. ನಾನು ಬಾತ್ರೂಮ್ಗೆ ಹೋಗಿ ಬರುವಷ್ಟೊತ್ತಿಗೆ ಧಗ್ಗಂತ ಸೌಂಡ್ ಬಂದ್ಬಿಡ್ತು. ಹಾಗಾಗಿ ನಾನು ಓಡ್ ನೋಡಿದ್ರೆ ಬೆಂಕಿ ಹತ್ತಿತ್ತು ಅಂತ ಹೇಳ್ಬಿಟ್ಟು ಇವಳು ಏನು ಡ್ರಾಮಾ ಮಾಡಿದ್ದು. ಆಮೇಲೆ ಗೊತ್ತಾಗುತ್ತೆ ಇವನು ಪೆಟ್ರೋಲು ತಂದಿರೋದಿಲ್ಲ ಮನೆಗೆ ಬರಬೇಕಾದ್ರೆ. ಅದು ಹೆಂಗೆ ಇವನು ಸತ್ತ, ಹೆಂಗೆ ಸುಸೈಡ್ ಮಾಡ್ಕೊಂಡ ಇವನು ಅಂತ ಪ್ರಶ್ನೆ ಎದ್ದಿದಾಗ ಫಸ್ಟ್ CCTV ಫುಟೇಜ್ ನೋಡಿದ್ದಾರೆ. ಅವ್ರ ಮನೆಗೆ ಬರಬೇಕಾದ್ರೆ ಇವನೇನಾದರೂ ಪೆಟ್ರೋಲ್ ತಂದಿದ್ನಾ ಅಂತ ಹೇಳಿ. ಇಲ್ವಾ, ಆವಾಗ ಗೊತ್ತಾಯಿತು ಕತೆ ಇದೆಲ್ಲ ಬೆಳವಣಿಗೆ. ಕಿರಣ್ ಅನ್ನೋನು ಈ ಪ್ರೇಮವನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾನೆ ಅನ್ನೋ ಒಂದು ಫೀಲಿಂಗಲ್ಲಿ ಆತನನ್ನು ಕೊಲೆ ಮಾಡಲು ಈಕೆ ನಿರ್ಧಾರ ಮಾಡಿ ಇವತ್ತು ಮನೆಗೆ ಕರೆಸ್ಕೊಂಡು ಈ ಒಂದು ಕೃತ್ಯವನ್ನು ಎಸಗಿರ್ತಾಳೆ ಅಂತ ಅವಳಿಗೆ ಒಂದು ಫೀಲಿಂಗ್ ಬಂದಿರ್ತದೆ. ಇತ್ತೀಚೆಗೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾನೆ ಅಂತ. ಸೊ ಈ ಹಿನ್ನೆಲೆಯಲ್ಲಿ ಆತನನ್ನು ಇವತ್ತು ಫೋನ್ ಮಾಡಿ ಕರೆಸ್ಕೊಂಡು ಈ ಒಂದು ಕೃತ್ಯವನ್ನು ಎಸಗಿರ್ತಾಳೆ. ಇಲ್ಲ, ನಾವು ಇನ್ನೂ ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು, ಏನು ಮಾಡಿದಾಳೆ ಏನು ಅಂತ. ಸೊ ಇನ್ನು ಪ್ರಕರಣ ದಾಖಲಾಗ್ತಾ ಇದೆ. ಅವರ ಕುಟುಂಬಸ್ಥರು ಬಂದು ದೂರು ನೀಡಿದ ನಂತರ ಪ್ರಕರಣ ದಾಖಲಾಗಿ ನಂತರ ಮುಂದಿನ ತನಿಖೆ ಎಲ್ಲ ಮಾಡಲಾಗ್ತದೆ. ಯಾರಿದ್ರು, ಏನಾಗಿದೆ ಸರ್? ನನ್ನ ತಂಗಿ ಇದ್ರು ಮನೆಯಲ್ಲಿ. ನಾನು ಬೆಳಿಗ್ಗೆ ಬಂದೆ, ಸ್ನಾನ ಮಾಡಿಕೊಂಡು ದೊಡ್ಡ ತಂಗಿ ಮನೆಗೆ ಹೋಗಿದ್ದೆ. ನನ್ನ ತಂಗಿ ಕೇಳಿದೆ, ನಾನು ಡ್ಯೂಟಿಗೆ ಏನೋ ಹೋಯ್ತೀಯ ಅಂತ. ಸೆಕೆಂಡ್ ಶಿಫ್ಟ್ ಐತಣ್ಣ, ಹೋಯ್ತೀನಿ ನಾನು, ಆಮೇಲೆ ರೆಡಿಯಾಗಿ ನಿಧಾನಕ್ಕೆ ಅಂತ ಅಂದರು. ಸರಿ ಅಂದ್ಬಿಟ್ಟು ನಾನು ಏನು ಮಾಡಿದೆ, ನನ್ನ ದೊಡ್ಡ ತಂಗಿ ಮಗು ಪಾಪು ನಾನು ನೋಡಾಗಲಿ 1 ವಾರ ಆಗಿತ್ತು. ನೋಡೋಣ ಅಂತ ನಾನು ಅವ್ರ ಮನೆಗೆ ಹೋಗಿದ್ದೆ. ಅಲ್ಲಿ ಹೋಗಿ 1 ಅವರ್ಗೆ ನಮ್ಮ ಓನರ್ ಆಂಟಿ ಫೋನ್ ಮಾಡಿದ್ರು. 1 ಅವರ್ 1.5 ಅವರ್ ಆಗಿತ್ತು. ನಮ್ಮ ಓನರ್ ಆಂಟಿ ಫೋನ್ ಮಾಡಿದ್ರು ನನ್ನ ದೊಡ್ಡ ತಂಗಿಗೆ, ಭವ್ಯ ಈ ಥರ ನಿಮ್ಮ ಮನೆ ಬೆಂಕಿ ಹತ್ಕೊಂಡು ಉರಿತಾ ಇದೆ ಅಂತ ಅಂದ್ಬಿಟ್ಟು. ಅದೇ ಸೀದಾ ಅಲ್ಲಿಂದ ಬಂದು ನೋಡೋಷ್ಟಾಗಿ ಆಗಲೇ ಕೆಳಗಡೆ ಎಲ್ಲ ಜನ, ಒಂದು 200 ಜನ 300 ಜನ ನಿಂತ್ಕೊಂಡಿದ್ದಾರೆ. ಅಲ್ಲಿಂದ ಬರೋವಾಗಲೇ ನೋಡಿದೆ ಬೆಂಕಿ ಹತ್ಕೊಂಡು ಉರಿತಾ ಇತ್ತು. ಬಂದೆ ನೋಡಿದೆ ನನ್ನ ತಂಗಿ ಹೆಂಗೋ ಕೆಳಗಡೆ ಸೇವ್ ಆಗಿದ್ದಾರೆ ಅಂದರು ಎಲ್ಲ ಜನ.